ಬಾರಿ ನಾವು ನೋಡಿದ ಹಾಗೆ ಪಾಪದ ವಸ್ತ್ರ, ಶಾಪದ ವಸ್ತ್ರ, ತಗ್ಗಿಸಿಕೊಳ್ಳುವ ವಸ್ತ್ರ, ಸೇವೆ ಮಾಡುವ ವಸ್ತ್ರ, ಪರಿಶುದ್ಧತೆಯ ವಸ್ತ್ರ, ಸತ್ಯವೆಂಬ ವಸ್ತ್ರ, ನೀತಿ ಎಂಬ ವಜ್ರಕವಚ ಹಾಗೂ ಪಶ್ಚಾತ್ತಾಪದ ವಸ್ತ್ರ, ಹೀಗೆ ಸೇವೆ ಮಾಡುವ ವಸ್ತ್ರ, ಹೀಗೆ ಹಲವಾರು ರೀತಿಯಲ್ಲಿ ನಾವು ಒಂದೊಂದು ವಸ್ತ್ರಗಳ ಬಗ್ಗೆ ನಾವು ಕಲಿತಾ ಬಂದಿದ್ದೀವಿ. ಇವತ್ತು ನಾವು ಇನ್ನೊಂದು ವಸ್ತ್ರದ ಬಗ್ಗೆ ನಾವು ನೋಡುವಾಗ ಇದು ಮಹಿಮೆಯ ವಸ್ತ್ರ ಅಥವಾ ಪರಿಶುದ್ಧವಾದ ವಸ್ತ್ರ. ನಾವು ದೇವರ ವಾಕ್ಯದಲ್ಲಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯ 2ರಿಂದ 4 ವಚನಗಳವರೆಗೆ ನಾವು ಓದಿಕೊಳ್ಳುವ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 2ರಿಂದ 4 ವಚನಗಳು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೇ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ಹಾಗೆ ಮೊದಲನೇ ವಚನ ಪ್ರವೀಣ್. ಅರಸನಾದ ಉಜ್ಜೀಯನ ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಪ್ರವೀಣ್, ಮುಖ್ಯವಾಗಿ ನಾವು ಇಲ್ಲಿ ಒಂದು ವಸ್ತ್ರವನ್ನ ನಾವು ನೋಡ್ತೇವೆ. ಅದು ಮಹಿಮಾ ವಸ್ತ್ರ ಎಂಬುದಾಗಿ ನಾವು ಸತ್ಯದಲ್ಲಿ ನಾವು ತಿಳ್ಕೊಳ್ಳುವಂತಹ ಒಂದು ವಿಷಯವಾಗಿದೆ. ಈ ಒಂದು ಯೆಶಾಯನ ಗ್ರಂಥನು ಮತ್ತೆ ಪ್ರಕಟಣೆ ಗ್ರಂಥಿಗೆ ಒಂದು ತುಂಬಾ ಅತಿ ಹತ್ತಿರವಾದ ಒಂದು ನಿಕಟ ಸಂಪರ್ಕ ಇರುವಂತಹ ಒಂದು ವಾಕ್ಯವಾಗಿದೆ. ಯಾಕೆಂದ್ರೆ ಪರಿಶುದ್ಧನಾದ ದೇವರು ಯಾವ ರೀತಿಯಲ್ಲಿ ಯೆಶಾಯನಿಗೆ ಕಾಣಿಸಿಕೊಂಡನು ಎಂಬುದಾಗಿ ನಾವು ಈ ಗ್ರಂಥದಲ್ಲಿ, ಈ ವಚನದಲ್ಲಿ ನಾವು ನೋಡ್ತೇವೆ. ಅರಸನಾದ ಉಜ್ಜೀಯನ ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಅಲ್ಲಿ ನೋಡಿ, ನಮ್ಮ ಕರ್ತನಾದ ಯೇಸು ಕರ್ತನು ಅಥವಾ ತಂದೆಯಾದ ದೇವರು, ಯೆಹೋ ದೇವರು ಎಂಬುದಾಗಿ ತ್ರಯೇಕವುಳ್ಳ ದೇವರಾಗಿರುವಂತಹ ನಮ್ಮ ದೇವರು ಉನ್ನತೋನ್ನತ ಅಂದ್ರೆ ಪರಿಶುದ್ಧ ನಿವಾಸ ಸ್ಥಳದಲ್ಲಿ ಆತನು ಸಿಂಹಾಸನ ರೂಢನಾಗಿರ್ತಕ್ಕಂಥ ದೇವರು ಯೆಶಾಯನಿಗೆ ಕಾಣಿಸ್ಕೊಂಡಂತಹ ಒಂದು ದರ್ಶನವನ್ನ ನಾವಿಲ್ಲಿ ನಾವು ನೋಡ್ತೇವೆ. ಅದು ಹೇಗೆ? ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಸಿಂಹಾಸನ ಮೇಲೆ ರಾಜ ಭರಿತನಾಗಿ, ಒಳ್ಳೆ ಪರಿಶುದ್ಧವಾಗಿ, ನಿಷ್ಕಳಂಕನಾಗಿ, ಒಳ್ಳೆ ಅಧಿಕಾರವನ್ನ ನ್ಯಾಯಾಧಿಪತಿಯಾಗಿ, ಸಾಮಾನ್ಯವಾಗಿ ನಾವು ನೋಡುವಾಗ ಸಿಂಹಾಸನ ಎಂಬುದಾಗಿ ರಾಜರಿಗೆ ಮಾತ್ರ ಸೀಮಿತ ಇರ್ತದೆ. ರಾಜರು ಕೂತುಕೊಳ್ಳುವಂತ ಒಂದು ಆಸನವೇ ಸಿಂಹಾಸನ. ಹಾಗೆ ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರು ಈ ಲೋಕಕ್ಕೆ ಒಡೆಯನು, ರಾಜಾದಿರಾಜನು, ಕರ್ತಾದಿಕರ್ತನು, ಸೃಷ್ಟಿಗೆ ಮೂಲಕರ್ತನು. ಹಾಗಿರುವಾಗ ಆ ಒಂದು ಉನ್ನತನ ಸ್ಥಾನದಲ್ಲಿ ಇರ್ತಕ್ಕಂಥ ಸಿಂಹಾಸನ ರೂಢನಾಗಿ ಕೂತಿರುವುದನ್ನ ಯೆಶಾಯನು ಕಂಡದನ್ನ ನಾವು ನೋಡ್ತೇವೆ. ಅದೇ ಪ್ರಕಾರ ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ನೋಡಿ, ಆತನ ವಸ್ತ್ರ ಅಂದ್ರೆ ಹಾಕಿರೋ ಆತನ ಬಟ್ಟೆಯ ಒಂದು ನರಿಗೆ ಅಂತ ನಾವು ಹೇಳುವಾಗ ಅದು ಒಂದು ಫ್ರಿಲ್ ಆಗಿ ಅಥವಾ ಜೋಡಿಸಿದ ರೀತಿಯಲ್ಲಿ ಪದರಗಳ ಹಾಗೆ ಹೊಲದಂತ ಒಂದು ಇರುವಂತ
ಆ ಒಂದು ವಿನ್ಯಾಸದಲ್ಲಿರ್ತಕ್ಕಂಥ ಬಟ್ಟೆ ಆ ಮಂದಿರದಲ್ಲೆಲ್ಲ, ಆ ಸ್ಥಳದಲ್ಲೆಲ್ಲ ಹರಡಿಕೊಂಡಿದ್ದುದನ್ನ ನಾವು ನೋಡ್ತೇವೆ. ಅಷ್ಟು ಪರಿಶುದ್ಧವಾದ ದೇವರು, ಅಷ್ಟು ಮಹಿಮಾರೂಢನಾದ ನಮ್ಮ ತಂದೆಯಾದ ದೇವರು, ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ನಾವು ಈ ವಾಕ್ಯದ ಮುಖಾಂತರ ನಾವು ನೋಡ್ಕೊಳ್ಬಹುದು. ಆ ಒಂದು ಪರಿಶುದ್ಧತೆಯನ್ನ ನಾವು ನೋಡ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಸೆರಾಫಿಯರು, ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬರು ಆ ಸೆರಾಫಿಯರು ಪ್ರತಿಯೊಬ್ಬರು 6 ರೆಕ್ಕೆಯುಳ್ಳವರಾಗಿ 2 ರೆಕ್ಕೆಯನ್ನ ತಮ್ಮ ಮುಖವನ್ನು ಮುಚ್ಚಿಕೊಂಡು, 2ರಿಂದ ಕಾಲುಗಳನ್ನು ಮುಚ್ಚಿಕೊಂಡು, 2ರಿಂದ ಬಡಿಯುತ್ತಾ ನೆಲ ಸೋಕದೆ, ಅಂದ್ರೆ ಯಾವುದೇ ರೀತಿ ನೆಲದಲ್ಲಿ ನಿಂತುಕೊಳ್ಳದೆ 2 ರೆಕ್ಕೆಯಿಂದ ಕಣ್ಣು ಮುಚ್ಚಿ, 2 ರೆಕ್ಕೆಯಿಂದ ಬಡಿಯುತ್ತಾ, 2 ರೆಕ್ಕೆಯ ಕಾಲು ಕೂಡ ಕಾಣದ ರೀತಿಯಲ್ಲಿ, ಯಾಕೆಂದ್ರೆ ಅಷ್ಟು ನಮ್ಮ ತಂದೆಯ ದೇವರು ಕರ್ತನಾದ ಯೇಸು ಕ್ರಿಸ್ತನು ಅಷ್ಟು ಪರಿಶುದ್ಧವನಾಗಿದ್ದನು ಎಂಬುದಾಗಿ ಇಲ್ಲಿ ಪ್ರಚುರಪಡಿಸ್ತದೆ. ಯಾಕೆಂದ್ರೆ ನಾವು ನಮ್ಮ ಕಾಲುಗಳು ಹೊಲಸು ಸ್ಥಾನದಿಂದ ಹೊರಗಡೆಯಿಂದ ಬಂದಾಗ ಅದು ಅಶುದ್ಧವಾಗಿ ಇರುವಂಥದ್ದನ್ನ ನಾವು ಏನೇನೋ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಒಂದು ಕಲ್ಮಶಗಳನ್ನ ನಾವು ನಡೆದಾಡಿ ಬಂದಿರ್ತೇವೆ. ಅದು ಆ ಸಂದರ್ಭದಲ್ಲಿ ಅಶುದ್ಧವಾಗಿರ್ತದೆ. ಈಗ ತಲೆ ಎಂಬುದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಅಂಗವಾಗಿದೆ. ಕಾಲು ನಮ್ಮ ತಳಭಾಗದಲ್ಲಿರ್ತಕ್ಕಂಥ ಒಂದು ಪಾದವಾಗಿರುತ್ತದೆ. ನಾವು ಆದಿಕಾಂಡದಲ್ಲಿ ನಾವು ನೋಡ್ಬೇಕಾದ್ರೆ ಅಬ್ರಾಹ್ಮನಿಗೆ ನಿನ್ನ ಕೆರೆಗಳನ್ನು ತೆಗೆದಿಡು, ನೀನು ನಿಂತಿರುವಂತ ಸ್ಥಳ ಅದು ಪರಿಶುದ್ಧವಾದ ಸ್ಥಳ. ಯಾಕೆಂದ್ರೆ ನಮ್ಮ ತಂದೆಯ ದೇವರು ಪರಿಶುದ್ಧನಾಗಿರೋದ್ರಿಂದ ಆ ಸ್ಥಳವು, ಆ ಆಲಯವು ಪರಿಶುದ್ಧವಾಗಿರಬೇಕು ಎಂಬುದು ದೇವರ ಚಿತ್ತವಾಗಿತ್ತು. ಅದೇ ಪ್ರಕಾರವಾಗಿ ಈಗ ಇಲ್ಲಿ ಸೆರಾಫಿಯರು ಮಾಡ್ತಕ್ಕಂಥ ಕಾರ್ಯವೇನೆಂದ್ರೆ 6 ರೆಕ್ಕೆಗಳಿಂದ ಮುಖವನ್ನು ನೋಡ್ಲಿಕ್ಕೆ ಅಷ್ಟು ಅವರಿಗೆ ಸಾಮರ್ಥ್ಯ ಇಲ್ಲ, ಅಷ್ಟು ಧೈರ್ಯ ಇಲ್ಲ, ಅಷ್ಟು ಪ್ರಕಾಶಮಾನವಾಗಿರ್ತಕ್ಕಂಥ ನೋಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯನ್ನು ಕೂಡ ಅಲ್ಲಿ ನಾವು ಇಲ್ಲಿ ಕಾಣಬಹುದು. ಯಾಕೆ ಅಷ್ಟು ಪ್ರಕಾಶಮಾನವಾದ ಆ ಒಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ದೇವರ ಒಂದು ಪ್ರಕಾಶಮಾನ ಪ್ರಭಾವ ಅಷ್ಟು ಮಟ್ಟಿಗೆ ಇತ್ತು ಎಂಬುದಾಗಿ ಮುಖವನ್ನು ಮುಚ್ಚಿಕೊಂಡು, ಅಷ್ಟು ಪರಿಶುದ್ಧವಾದ ಸ್ಥಳವಾದ್ದರಿಂದ, ಪರಿಶುದ್ಧನಾಗಿರುವುದರಿಂದ ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡು ಅದನ್ನ ಹಾಗೆ ಇದ್ದು ನಮ್ಮ ತಂದೆಯಾದ ದೇವರನ್ನ, ಆತನ ಪರಿಶುದ್ಧತೆಯನ್ನ ವರ್ಣಿಸುವಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ಮುಂದೆ ನಾವು ನೋಡುವಾಗ ಆ ಒಂದು ಸ್ಥಳ ಅಂದ್ರೆ ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿ ಕೂಗಿ ಹೇಳುವುದನ್ನು, ಕೂಗುವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆ ಒಂದು ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಅಸ್ಥಿವಾರ, ಆ ಒಂದು ಮಂದಿರದ ದ್ವಾರ ಬಾಗಿಲು ಕದಲುವಂತ ಆ ಒಂದು ಪ್ರಭಾವ, ಅಷ್ಟು ಶಕ್ತಿ ಆ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಆ ಒಂದು ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಅಂದ್ರೆ ಆ ಒಂದು ಸುವಾಸನೆ, ಸುಗಂಧ ದ್ರವ್ಯಗಳಿಂದ ವಾಸನೆ ಭರಿತವಾದ ಆ ಕರ್ತನಾದ ಯೇಸು ಕ್ರಿಸ್ತನ ಸುಗಂಧ ಪರಿಮಳದ ವಾಸನೆ, ಪವಿತ್ರಾತ್ಮನ ಪರಿಶುದ್ಧತೆಯನ್ನ ತೋರಿಸ್ತಕ್ಕಂಥ ಒಂದು ಪರಿಮಳವು ಆ ಮಂದಿರದಲ್ಲೆಲ್ಲ ತುಂಬಿ ಹೊರಸೂಸ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಒಂದ್ ವೇಳೆ ನಾವು ನಮ್ಮ ಮನೆಗಳಲ್ಲಿ ಅಥವಾ ನಾವು ಇರುವ ಸ್ಥಳದಲ್ಲಿ ನಾವು ಒಂದು ಸೆಂಟ್ ಅನ್ನ ಅಥವಾ ಒಂದು ಸ್ಪ್ರೇನ ತೆಗೆದುಕೊಂಡು ಅದು ಸ್ಪ್ರೇ ಮಾಡಿದ್ರೆ ಹೇಗೆ ಸುವಾಸನೆ, ಆ ಸಂದರ್ಭ ಆ ಮನೆ ಫ್ರೆಶ್ ಆಗಿರ್ತದೆ. ಆ ಮನೆಯಲ್ಲಿ ಯಾವುದೇ ರೀತಿ ಹಳೆಯ ವಸ್ತುಗಳು, ಹಳೆಯ ವಾಸನೆಗಳು, ಒಂದು ಗಲೀಜಾದ ಅಥವಾ ವಾಸನೆಗಳು ಇರುವುದನ್ನ ಹೋಗಲಾಡಿಸ್ತದೋ ಅದೇ ಪ್ರಕಾರವಾಗಿ ಆ ಮಂದಿರವೆಲ್ಲ ಪರಿಶುದ್ಧವಾಗಿ ಒಳ್ಳೆ ಸುಗಂಧ ದ್ರವ್ಯಗಳಿಂದ ಸುವಾಸನೆ ಬರ್ತಕ್ಕಂಥ ಆ ಪರಿಸ್ಥಿತಿಯನ್ನ, ಆ ಒಂದು ಒಳ್ಳೆ ವಿಶ್ರಾಂತವಾದ ಸ್ಥಳವನ್ನ ನಮ್ಮ ತಂದೆಯ ದೇವರು ಕರ್ತನಾದ ಯೇಸು ಕ್ರಿಸ್ತನು ಆ ಸಂದರ್ಭದಲ್ಲಿ ಸೃಷ್ಟಿಸಿದ್ದನ್ನ, ಆ ಒಂದು ಯೇಷನು ಕಂಡದ್ದನ್ನ ನಾವು ನೋಡ್ತೇವೆ. ಅದೇ ಪ್ರಕಾರವಾಗಿ ನಾವು ಪ್ರಕಟಣೆ ಗ್ರಂಥ
ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ, ಪ್ರಕಟಣೆ 3ನೇ ಅಧ್ಯಾಯ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಇದು ನಾವು ಸಿಂಹಾಸನದಲ್ಲಿ ಕೂತುಕೊಂಡನು, ಹಾಗೆ ಜಯವನ್ನು ನನ್ನೊಡನೆ ಸಿಂಹಾಸನ ಕೂತುಕೊಳ್ಳುವಂತೆ ಮಾಡುವೆನು. ಇಲ್ಲಿ ನಮ್ಮ ಒಂದು ಪಾಪ ಕೃತ್ಯಗಳಿಂದ ಆತನು ಪರಿಶುದ್ಧನಾಗಿ ನಮ್ಮನ್ನ ಸಿಂಹಾಸನದಲ್ಲಿ ಕೂರಿಸಿಕೊಳ್ಳುವುದಕ್ಕೆ ಆತನು ನಮ್ಮೆಲ್ಲರನ್ನ ಕರೆದಿದ್ದಾನೆ, ಪಾಪಿಗಳನ್ನ ಪ್ರೀತಿಸಿದ್ದಾನೆ, ರಕ್ಷಿಸಿದ್ದಾನೆ. ನಾವು ಆ ಒಂದು ಜಯ ಹೊಂದಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೇಗೆ ಸಿಂಹಾಸನದಲ್ಲಿ ಕೂತುಕೊಂಡನು, ಅದೇ ಪ್ರಕಾರ ನಮ್ಮನ್ನು ಕೂಡ ಜಯವನ್ನು ಪಡ್ಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಎಲ್ಲ ಬರ್ತಕ್ಕಂಥ ಶೋಧನೆಗಳು, ಹಿಂಸೆಗಳು, ಈ ಲೋಕದಲ್ಲಿ ಪಾಪದ ಕೃತ್ಯಗಳನ್ನು ನಾವು ಬಿಟ್ಟವರಾಗಿದ್ದು ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುತ್ತಿರುವಾಗ ಆತನ ನಮ್ಮನ್ನ ಸಿಂಹಾಸನದಲ್ಲಿ ಕೂರಿಸಲಿಕ್ಕೆ ಶಕ್ತನೂ ಆಗಿದ್ದಾನೆ. ಅದೇ ಪ್ರಕಾರದಲ್ಲಿ ನೋಡುವಾಗ ನಾವು 17ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲೂ ಕೊರತೆ ಇಲ್ಲವನೆಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದುದರಿಂದ ನಿನ್ನ ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗಿರುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲತನವನ್ನು ಕಾಣಿಸದಂತೆ ಹೊದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಇಲ್ಲಿ ನಮ್ಮ ಪಾಪ ಕೃತ್ಯಗಳು, ನಾವು ಹೆಗ್ಗಳಿಕೆಯಿಂದ ಹೆಮ್ಮೆಯಿಂದ ನಾನು ಐಶ್ವರ್ಯವಂತನು, ನಾನು ದೈವಭಕ್ತನು, ನಾನು ಒಳ್ಳೆಯವನು, ನನ್ನ ಮುಂದೆ ಯಾರು ಕೂಡ ಸರಿಸಮಾನರು ಯಾರು ಇಲ್ಲ ಎಂಬುದಾಗಿ ನಾವು ಗರ್ವದಿಂದ ಹೆಮ್ಮೆಯಿಂದ ನಾವು ಜೀವಿಸುತ್ತಿರುವುದಾದರೆ, ಈ ವಾಕ್ಯವು ನಮಗೆ ತಿಳಿಸುವ ಪ್ರಕಾರ ಇದು ನೀನು ಈ ಸ್ಥಿತಿಯಲ್ಲಿದ್ದೆ, ಏನು ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿದ್ದರಿಂದ ಅವನು ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು, ಈ ಎಲ್ಲ ಒಂದು ಕನಿಷ್ಠ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ದೇವರು ಐಶ್ವರ್ಯನಾಗುವಂತೆ ನಮ್ಮನ್ನ ಉನ್ನತ ಸ್ಥಾನಕ್ಕೆ ಸಿಂಹಾಸನದ ಮೇಲೆ ಕೂರಿಸುವುದಕ್ಕಾಗಿ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಅಂದ್ರೆ ಚಿನ್ನವನ್ನ ಹೇಗೆ ಬೆಂಕಿಯಲ್ಲಿ ಹಾಕಿ ಪುಟಕ್ಕೆ ಹಾಕಿ ಅದನ್ನ ಕುದಿಸಿ ಅಲ್ಲಿರ್ತಕ್ಕಂಥ ಕಲ್ಮಶವನ್ನ, ಅಲ್ಲಿರ್ತಕ್ಕಂಥ ಅಶುದ್ಧವನ್ನ ತೆಗೆದು ಹಾಕಿ ಒಳ್ಳೆ ಪರಿಶುದ್ಧವಾದ ಚಿನ್ನವನ್ನಾಗಿ ಮಾರ್ಪಡಿಸಿ ಅದು ನಾವು ತೊಟ್ಟುಕೊಳ್ಳುವ ಹಾಗೆ ಅದು ಸುಂದರವಾಗಿ ಕಾಣಲಿಕ್ಕಾಗುವಂತೆ ಹೇಗೆ ಚಿನ್ನವು ನಮಗೆ ಒಳ್ಳೆ ರೀತಿಯಲ್ಲಿ ಸಂತೋಷ ಕೊಡುತ್ತದೋ, ಅದೇ ಪ್ರಕಾರವಾದ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಪಾಪ ಕೃತ್ಯಗಳನ್ನ, ನಮ್ಮಲ್ಲಿರ್ತಕ್ಕಂಥ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಲೋಕದ ದ್ರವ್ಯಾಶೆ, ಈ ಲೋಕದಲ್ಲಿ ನಾವು ಇನ್ನೂ ಸ್ಥಾನಮಾನಗಳನ್ನು ಗಳಿಸ್ಕೊಳ್ಳೋದು, ಇನ್ನೂ ನಾವು ಹೆಚ್ಚಾಗಿ ಜೀವಿಸಬೇಕು, ನಾವು ಈ ಲೋಕದಲ್ಲಿ ನಾವು ಹೆಚ್ಚು ಐಶ್ವರ್ಯರಾಗಿರ್ಬೇಕು, ಒಳ್ಳೆ ಹಣ ಇಟ್ಟುಕೊಂಡು ನಾವು ಒಳ್ಳೆ 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 ಉತ್ತಮ ಪ್ರಮಾಣದಲ್ಲಿ ನಾವು ಜೀವಿಸಬೇಕು, ಯಾರಿಗೇನು ಕಮ್ಮಿ ಇಲ್ಲ ಎಂಬುದಾಗಿ
ನಾವು ಉನ್ನತ ಸ್ಥಾನಕ್ಕಾಗಿ ನಾವು ಈ ಲೋಕದಲ್ಲಿ ಪರದಾಡುವಂತಹ ಒಂದು ಪರಿಸ್ಥಿತಿ ನಮ್ಮದಾಗಿರ್ತದೆ. ಅದು ಕೇವಲ ನಮ್ಮ ದುರಾವಸ್ಥೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸ್ತದೆ. ಅದು ಕೇವಲ ಅಲ್ಪ 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 ಕಾಲದ್ದು, ಅದು ಶಾಶ್ವತ ಅಲ್ಲ ನಮ್ಮ ಜೀವಿತದಲ್ಲಿ. ಅದು ನೀನು ಕೇವಲ ದೌರ್ಭಾಗ್ಯನು ಹಾಗೆಲ್ಲ ನಾವು ತಿಳ್ಕೊಳ್ಳೋದಾದ್ರೆ ಅದು ನಮ್ಮ ದೌರ್ಭಾಗ್ಯ. ಹೌದು, ನಾವು ಒಳ್ಳೆ ಸ್ಥಿತಿಯಲ್ಲಿದ್ದೇವೆ, ನಾವು ಹಾಗಿದ್ದೇವೆ ಹೀಗಿದ್ದೇವೆ ಅಂತ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದಾದ್ರೆ ಅದು ನಮ್ಮ ದೌರ್ಭಾಗ್ಯ. ಹೌದು, ನಾವು ಒಳ್ಳೆ ಹಣಕಾಸು, ಒಳ್ಳೆ ಐಶ್ವರ್ಯವಂತರಾಗಿದ್ದೇವೆ ಅಂದ್ರೆ ಅದು ನಮ್ಮ ದರಿದ್ರತನ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಕೇವಲ ಕಣ್ಣಿದ್ದರೂ ಕ್ರೂಢರಾಗಿ ನಮ್ಮನ್ನು ನಾವು ಕುರುಡುತನದಿಂದ ಅದನ್ನ ನಾವು ಎಲ್ಲವೂ ಸರಿ ಇದೆ ಅನ್ನೋ ಕಣ್ಣಿದ್ರು ಕೂಡ ನಮ್ಮ ಬಗ್ಗೆ ನಾವು ಅರಿತುಕೊಳ್ಳದೆ, ನಮ್ಮ ಆತ್ಮಿಕ ಜೀವಿತ ನಾವು ಯಾವುದು ಅಂತ ನಾವು ಗ್ರಹಿಸಿಕೊಳ್ಳದೆ, ನಾವು ಕೇವಲ ಕುರುಡರಾಗಿ ನಮ್ಮಷ್ಟಕ್ಕೆ ನಾವು ಸರಿ ಎಂಬುದಾಗಿ ನಾವು ಹೊಗಳಿಕೊಳ್ಳುವಂಥದ್ದು ನಮ್ಮ ಜೀವಿತದಾಗಿದೆ. ಅದಕ್ಕಾಗಿನೇ ದೇವರ ವಾಕ್ಯ ನಮಗೆ ತಿಳಿಸ್ತದೆ, ಕುರುಡನ ಬಟ್ಟೆ ಇಲ್ಲದವನ ಆಗಿರುವುದನ್ನು ತಿಳಿದೇ ಇದ್ದೆ, ನೀನು ಐಶ್ವರ್ಯನಾಗಿ ಆಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರವನ್ನು, ಅಂದ್ರೆ ಲಜ್ಜಾಸ್ಪದವಾದ ನಾಚಿಕೆ ಬರ್ತಕ್ಕಂಥ ನಮ್ಮ ಜೀವಿತವನ್ನ, ನಮ್ಮ ಬೆತ್ತಲೆತನವನ್ನ ನಮ್ಮನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಬಿಳಿ ವಸ್ತ್ರನ ಕಳೆದ ಸಾರಿ ನಾನು ಹೇಳಿದ ಹಾಗೆ ಅದು ಪರಿಶುದ್ಧತೆಯನ್ನ ಒಳ್ಳೆ ಅದು ನಿರ್ಮಲವಾದ ಒಂದು ಬಟ್ಟೆಯನ್ನ ನಮ್ಮ ಮೇಲೆ ಹಾಕಿ ನಾವು ಆ ಒಂದು ನಮ್ಮ ಬೆತ್ತಲೆತನವನ್ನ ಕಾಣಿಸ್ಕೊಳ್ಳದೆ, ನಮಗೆ ಮಾನ ಹೋಗದ ರೀತಿಯಲ್ಲಿ, ನಮ್ಮನ್ನು ಆಚಿಕೆಕೊಳ್ಳದ ರೀತಿಯಲ್ಲಿ ನಾವು ಧೈರ್ಯವಾಗಿ ನಿಲ್ಲುವುದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಬಿಳಿಯ ವಸ್ತ್ರವನ್ನು ನಮಗೆ ಒದಿಸುವಂಥದ್ದನ್ನು ನಾವು ನೋಡ್ತೇವೆ. ಅದೇ ಪ್ರಕಾರ ನಮ್ಮ ಕಣ್ಣುಗಳು ಕೂಡರಾಗಿ, ನಾವು ಕಣ್ಣುಗಳು ಸರಿಯಾದ ರೀತಿ ಕಾಣದ ರೀತಿಯಲ್ಲಿ ಇರುವ ಪರಿಸ್ಥಿತಿಯಲ್ಲಿ ಅಂಜವನ್ನು ಹಾಕಿ ಹೆಚ್ಚಾಗಿ ಶುದ್ಧವಾಗಿ ಕಣ್ಣು ಕಾಣ್ಲಿಕ್ಕಾಗುವಂತೆ, ಕಳೆದ ಸಾರಿ ಶಿವಪ್ರಸಾದ್ ಹೇಳಿದರೆ ವಾಕ್ಯದ ಮುಖಾಂತರ ನಮಗೆ ಇನ್ನು ಹೆಚ್ಚಿನ ಗೂಢಾರ್ಥವನ್ನು ತಿಳಿಸುವುದನ್ನು ನಾವು ಕೇಳಿದ್ದೇವೆ. ಆ ಕಣ್ಣಿಗೆ ಹಾಕುವಂತ ಕಾಡಿಗೆ ಅದು ನಮಗೆ ಒಂದು ಕೋಮಲವಾದ ಒಂದು ಕಣ್ಣನ್ನ, ಒಂದು ಶುದ್ಧತೆಯನ್ನ, ಒಂದು ಅದರ ಕಣ್ಣಿನ ಒಂದು ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಅಂಜನವನ್ನ ಹಚ್ಚುವಂಥದ್ದನ್ನ ನಾವು ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅದನ್ನ ಹಾಕುವಂಥದ್ದನ್ನ ನಾವು ನೋಡ್ತೇವೆ. ಅದೇ ಪ್ರಕಾರದಲ್ಲಿ ನಮ್ಮ ಕಣ್ಣುಗಳು ಇನ್ನೂ ಚೆನ್ನಾಗಿ ಕಾಣ್ಲಿಕ್ಕೆ ಹೋಗುತ್ತೆ, ನಮ್ಮ ಕುರುಡುತನ ಹೋಗ್ಲಿಕ್ಕಾಗುವಂತೆ ಆ ಒಂದು ಅಂಜನವನ್ನ ನನ್ನಿಂದ ಕೊಂಡುಕೊಂಡಾಗಿ ಕರ್ತನಾದ ಯೇಸು ಕ್ರಿಸ್ತನ ಕೊಂಡುಕೊಂಡು ಅವರಿಂದ ಆತನಿಂದ ತೆಗೆದುಕೊಂಡವರಾಗಿ ಆ ಒಂದು ಅಂಜನವನ್ನು ನಾವು ಹಚ್ಚಿಕೊಂಡು ನಮ್ಮನ್ನ ನಾವು ಸರಿಪಡಿಸಿಕೊಳ್ಳೋದಕ್ಕಾಗಿ ನಾನು ನಿಮಗೆ ಬುದ್ಧಿ ಹೇಳ್ತೇನೆ ಎಂಬುದಾಗಿ ವಾಕ್ಯ ನಮಗೆ ಪ್ರಬೋಧಿಸ್ತದೆ. ಏಕೆಂದ್ರೆ ವಾಕ್ಯದಿಂದ ತೆಗೆದುಕೊಳ್ಳೋದೇ ನಾವು ಆ ಒಂದು ಅಂಜನವನ್ನ ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ವಾಕ್ಯದ ಮುಖಾಂತರ. ನಾವು ಬೇರೆ ಎಲ್ಲೂ ಅಂಗಡಿಗಳಲ್ಲಾಗಲಿ ಬೇರೆ ಕಡೆಯಲ್ಲಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ನಾವು ಒಂದು ಅಂಜನವನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ಅಂಜನವೇ ದೇವರ ವಾಕ್ಯ. ಆ ದೇವರ ವಾಕ್ಯದ ಮುಖಾಂತರ ನಾವು ಆ ಅಂಜನವನ್ನ ತೆಗೆದುಕೊಂಡು ಹಾಕಿಕೊಂಡು ನಮ್ಮ ಕಣ್ಣುಗಳನ್ನ ನಾವು ಪರಿಶುದ್ಧತೆಯಿಂದ ಆ ಪರಿಶುದ್ಧವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ತಂದೆಯ ದೇವರ ಒಂದು ಪ್ರಸನ್ನತೆ ನಾವು ಕಾಣ್ಲಿಕ್ಕಾಗುವಂತೆ ಈ ಒಂದು ಎಲ್ಲಾ ಒಂದು ವಿಷಯಗಳನ್ನ ನಾವು ವಾಕ್ಯದ ಮುಖಾಂತರ ನಾವು ನೋಡ್ತೇವೆ. ಅದೇ ಪ್ರಕಾರದಲ್ಲಿ ನಾವು ಮತ್ತೊಂದು ವಾಕ್ಯವನ್ನ ನೋಡಿಕೊಳ್ಳೋಣ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 19ನೇ ವಚನ ನಾವು ನೋಡ್ಕೊಳ್ಳೋಣ. ಯೋಹಾನನ ಸುವಾರ್ತೆ. ನಮ್ಮ ಯತ್ನವೇನು ಸಾಗಲಿಲ್ಲ, ನೋಡಿರಿ ಲೋಕವೆಲ್ಲ ಆತನ ಹಿಂದೆ ಹೋಯಿತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. 12:19 ಇಲ್ಲ ಬ್ರದರ್, 12:39 ಸಾರಿ 39. ಅವರು ನಂಬಲಾಗದೆ ಹೋದದ್ದಕ್ಕೆ ಯೆಶಾಯನು ಮತ್ತೊಂದು ಮಾತಿನಲ್ಲಿ ಕಾರಣವನ್ನು ಸೂಚಿಸಿದ್ದಾನೆ. ಅದೇನೆಂದರೆ, ಅವರು ಕಣ್ಣಿನಿಂದ ಕಾಣದೆ, ಹೃದಯದಿಂದ ಗ್ರಹಿಸದೆ, ತಿರುಗಿಕೊಳ್ಳದೆ, ತನ್ನಿಂದ ಸ್ವಸ್ಥತೆಯನ್ನು ಹೊಂದದೇ ಇರುವಂತೆ ಆತನು ಅವರ ಕಣ್ಣುಗಳನ್ನು ಕುರುಡು ಮಾಡಿ ಅವರ ಹೃದಯವನ್ನು ಕಠಿಣ ಮಾಡಿದನು ಎಂಬುದೇ. ಓಕೆ, ಥ್ಯಾಂಕ್ ಯು. ಇಲ್ಲಿ ಪ್ರವಾದಿಯಾದ ಯೆಶಾಯನು ಅದೇ ಪ್ರಕಾರವಾಗಿ ನಾವು ಯೋಹಾನನ ಸುವಾರ್ತೆಯಲ್ಲಿ ನಾವು ನುಡಿದ ಮಾತನ್ನ ನಾವು ನೋಡ್ತೇವೆ. ಇಲ್ಲಿ ಕರ್ತನೆ ನಮ್ಮ ಉಪದೇಶವನ್ನು ಯಾರು ನಂಬಿದರು,
ಕರ್ತನ ಬಾಹುವನ್ನು ಯಾರಿಗೆ ಗೋಚರವಾಯಿತು, ಅವರು ನಂಬಲಾರದ ಹೋದದಕ್ಕೆ ಯೆಶಾಯನು ಮತ್ತೊಂದು ಮಾತಿನಲ್ಲಿ ಕಾರಣವನ್ನು ಸೂಚಿಸ್ತಾರೆ. ಅದೇನೆಂದರೆ, ಅವರು ಕಣ್ಣಿನಿಂದ ಕಾಣದೆ, ಹೃದಯದಿಂದ ಗ್ರಹಿಸದೆ, ತಿರುಗಿಕೊಳ್ಳದೆ, ತನ್ನಿಂದ ಸ್ವಸ್ಥತೆಯನ್ನು ಹೊಂದದೇ ಇರುವಂತ ಅವರ ಕಣ್ಣುಗಳನ್ನು ಕುರುಡು ಮಾಡಿ ಅವರ ಹೃದಯಗಳನ್ನು ಕಠಿಣ ಮಾಡಿದನು ಎಂಬುದನ್ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೌದು, ನಾವು ಅಲ್ಲಿ ನಾವು ನೋಡುವಾಗ, ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಅಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು, ಕುಡುತನವನ್ನ ನಾವು ನೋಡಿದ್ವಿ. ಆತನ ಉಪದೇಶವನ್ನು ನಾವು ಗ್ರಹಿಸಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಒಂದು ಭುಜಬಲ ಶಕ್ತಿಯನ್ನು ನಾವು ಗೋಚರಿಸಲಿಲ್ಲ. ಆತನ ಎಷ್ಟು ಪರಾಕ್ರಮಿ ಎಂಬುದನ್ನು ನಾವು ಗ್ರಹಿಸಲಿಲ್ಲ. ಹಾಗಿರುವಾಗ ನಾವು ಆತನಿಂದ ನಾವು ಸ್ವಸ್ಥತೆಯನ್ನು ಹೊಂದಿಕೊಳ್ಳೋದಕ್ಕೆ ನಮ್ಮ ಕುಡುತನನ ಹೋಗಲಾಡಿಸಿ ನಮ್ಮ ಹೃದಯನ ಕಠಿಣ ಮಾಡಿಕೊಳ್ಳದೆ ನಾವು ಕರ್ತನಾದ ಯೇಸು ಕ್ರಿಸ್ತನಿಗೆ, ತಂದೆಯಾದ ದೇವರಿಗೆ ನಾವು ನಮ್ಮ ಹೃದಯವನ್ನ ಒಪ್ಪಿಸಿಕೊಡುವಂಥದ್ದು ಆತನ ಚಿತ್ತವು ಆಗಿರ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದೇ ರೀತಿಯಲ್ಲಿ ಆತನ ಪರಿಶುದ್ಧತೆ, ಆತನ ಮಹಿಮೆ, ಪ್ರಭಾವ, ಶಕ್ತಿ ಅದು ಎಷ್ಟರ ಮಟ್ಟಿಗೆ ಎಂಬುದಾಗಿ ನಾವು ಯೆಶಾಯನ ಗ್ರಂಥದಲ್ಲಿ ನಾವು ನೋಡಿದ್ವಿ. ಅದೇ ಪ್ರಕಾರ ಪ್ರಕಟಣೆ ಗ್ರಂಥದಲ್ಲೂ ಕೂಡ ನಾವು ನೋಡಿದ್ವಿ. ಆತನು ಪರಿಶುದ್ಧನು ಅಷ್ಟು ಪರಿಶುದ್ಧನಾದ ದೇವರು ಈ ಲೋಕದಲ್ಲಿ, ಪ್ರಪಂಚದಲ್ಲಿ ಯಾರು ಕೂಡ ಸರಿ ಸಮಾನವಾದ ದೇವರು ಇಲ್ಲ ಎಂಬುದಾಗಿ ವಾಕ್ಯವು ನಮಗೆ ಎಚ್ಚರಿಸುವಂತದ್ದಾಗಿದೆ. ಮುಂದೆ ನಾವು ಇಲ್ಲಿ ಕೂಡ ನಾವು ಆತನ ಮಹಿಮೆ ಎಂಥದೆಂಬುದಾಗಿ ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯವಾಗುವಂತದನ್ನು ನಾವು ನೋಡ್ತೇವೆ. ಅದೇ ಪ್ರಕಾರ 13:44 ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ಯೇಸು ಹೋಗಿ ಹೇಳಿದ ಮಾತು ಏನೆಂದರೆ, ನನ್ನನ್ನು ನಂಬಿದವನು ನನ್ನನ್ನೇ ನಂಬುವನಲ್ಲ, ನನ್ನನ್ನು ಕಳಿಸಿಕೊಟ್ಟಾತನನ್ನು ನಂಬುವನಾಗಿದ್ದಾನೆ, ಮತ್ತು ನನ್ನನ್ನು ನೋಡುವನು ನನ್ನನ್ನು ಕಳಿಸಿಕೊಟ್ಟಾತನನ್ನು ನೋಡುವನಾಗಿದ್ದಾನೆ. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಲೋಕಕ್ಕೆ ಬಂದಿದ್ದೇನೆ. ಈ ವಾಕ್ಯವು ನಾವು ಮನುಷ್ಯರನ್ನ ಜಾಸ್ತಿ ಎದುರಿಗೆ ಕಾಣುವಂತ, ಪ್ರತ್ಯಕ್ಷವಾಗಿ ಕಾಣುವಂತ ವಸ್ತುವನ್ನ ಅಥವಾ ಮನುಷ್ಯರ ನಾವು ಅತಿಯಾಗಿ ಬೇಗನೆ ನಾವು ಕಾಣುವಂಥದ್ದು, ನಂಬುವಂಥದ್ದು ಸಹಜ. ಇದು ಮನುಷ್ಯನ ಸಹಜ ಗುಣವಾಗಿದೆ. ಆದರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಹೇಳ್ತಾ ಇದ್ದಾನೆ, ಹೋಗಿ ಹೇಳಿದ ಮಾತೇನೆಂದರೆ, ನನ್ನನ್ನು ನಂಬಿದವನು ನನ್ನನ್ನೇ ನಂಬುವುದಿಲ್ಲ. ನಾವು ಈಗಾಗಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೊಂಡಿದ್ದೇವೆ, ಆದ್ರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬೋನಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರು ಕಳಿಸಿಕೊಂಡು ತಂದೆಯಾದ ದೇವರು, ಆತನನ್ನ ದೇವರನ್ನ ನಂಬುವಂತ ಒಂದು ಸತ್ಯಾಂಶ ನಾವು ಇಲ್ಲಿ ಕಾಣ್ತೇವೆ. ನನ್ನನ್ನು ನೋಡುವನು ನನ್ನನ್ನು ಕಳಿಸಿಕೊಟ್ಟಾತನನ್ನು ನೋಡಿದ್ದಾನೆ. ನನ್ನನ್ನ ನೋಡೋದ್ರ ಬದಲು ನನ್ನನ್ನು ಯಾರು ಕಳಿಸ್ಕೊಟ್ರು, ತಂದೆಯಾದ ದೇವರು. ಅವರನ್ನ ಮೂಲತಃ ಹೇಗೆ ಬಂದನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಹೇಗೆ ಬಂದು, ಕರ್ತನಾದ ಯೇಸು ಕ್ರಿಸ್ತನ ನಂಬಿದ್ರು ಕೂಡ ಅದಕ್ಕಿಂತ ಹೆಚ್ಚಾಗಿ ಯಾರು ಕಳಿಸ್ಕೊಟ್ರು ಎಂಬುದಾಗಿ ತಂದೆ ದೇವರು ಕಳಿಸ್ಕೊಟ್ಟಾಗ ಅವರನ್ನ ನಾವು ನಂಬುತ್ತೇವೆ, ಅವರನ್ನ ನಾವು ನೋಡುವವರಾಗಿದ್ದೇವೆ. ಹಾಗಾಗಿ ಅದು ನನ್ನ ನಂಬುವವನು ಒಬ್ಬನಾದ್ರೂ ಕತ್ತಲಲ್ಲಿ ಇರಬಾರದಂತ ಈ ಲೋಕಕ್ಕೆ ಬಂದಿದ್ದೇನೆ. ಅದೇ ಪ್ರಕಾರ ಹೇಗೆ ನಾವು ತಂದೆಯಾದ ದೇವರನ್ನ ಕಳಿಸಿಕೊಟ್ಟಾತನ ನಂಬುತ್ತೇವೆ, ನನ್ನನ್ನ ನೋಡುವಾತನ ನಾವು ನೋಡ್ತೇವೆ, ಅದೇ ಪ್ರಕಾರದಲ್ಲಿ ತಂದೆ, ಮಗ, ಪವಿತ್ರಾತ್ಮ ಏಕ ದೇವರಾಗಿರುವ ಯೇಸು ಕ್ರಿಸ್ತನ ನಾವು ನಂಬುವಾಗ ಅದು ಒಳ್ಳೆಯ ಒಂದು ವಾಕ್ಯ ನಮಗೆ ಪ್ರಬೋಧಿಸ್ತಕ್ಕಂತಾಗಿದೆ. ಯಾಕೆಂದರೆ ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ನಮಗೆ ವಾಕ್ಯವು ನಮಗೆ ಹೇಳುವಾಗ, ಈ ಲೋಕಕ್ಕೆ ಬೆಳಕಾಗಿ ಅಂದ್ರೆ ಆತನು ಪರಿಶುದ್ಧವಾಗಿ, ಆತನು ಪ್ರಕಾಶಮಾನವಾಗಿ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ಶುದ್ಧರನಾಗಿ ಪರಲೋಕದಲ್ಲಿ ನಮಗೆ ಸಿಂಹಾಸನ ರೂಢನಾಗಿ ನಮ್ಮನ್ನು ಕರೆದುಕೊಂಡು ಹೋಗಿ ತನ್ನ ಬಲಪಾರ್ಶ್ವದಲ್ಲಿ ಕೂರಿಸಿಕೊಳ್ಳೋದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ದುಷ್ಕೃತ್ಯಗಳನ್ನ, ಪಾಪಗಳನ್ನ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ದ್ರೋಹಗಳನ್ನ ಅಳಿಸಿಬಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅದರ ಪಾಪದ ಸಾಲವನ್ನು ತೀರಿಸುವುದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರ ಚಿತ್ತಕ್ಕೆ ತಾನು
ಒಪ್ಪಿಕೊಂಡವನಾಗಿ, ತಂದೆಯೇ ನಿನ್ನ ಚಿತ್ತ ನನ್ನ ಚಿತ್ತವಲ್ಲ, ನೀನು ನನಗೆ ನಾನು ಹರಿಯನು, ನೀನು ಏನು ನನ್ನ ಜೀವಿತದಲ್ಲಿ ಏನು ಮಾಡ್ತೀಯ ಅದು ನಿನಗೆ ಗೊತ್ತು, ನೀನು ಕಳಿಸ್ಕೊಟ್ಟಾದನು, ನಿನ್ನ ಚಿತ್ತದೆ ಅಂತೇಳಿ ಆಗಲಿ ಅಂತ ತಂದೆಗೆ ಒಪ್ಪಿಸಿಕೊಂಡು ಶಿಲುಬೆಯ ಕಂಬವನ್ನ ವಹಿಸಿಕೊಂಡನೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅಂತ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ ತಂದೆಯಾದ ದೇವರನ್ನ ಪ್ರಶ್ನೆ ಮಾಡುವಂಥದ್ದನ್ನ, ಆ ಒಂದು ಪ್ರಯಾಸ, ಆ ಒಂದು ಹಿಂಸೆ, ಆ ಒಂದು ಘೋರ ಸಂಕಟವನ್ನ ಮನುಷ್ಯನಾದನು ಕೂಡ ಹೇಗೆ ಮಾಂಸಧಾರಿಯಾಗಿದ್ದನು ಅದೇ ಪ್ರಕಾರದಲ್ಲಿ ಆ ಒಂದು ನೋವು ಹಿಂಸೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಿದ್ದಾಗ ಆ ಮಹಿಮೆ, ಆ ಒಂದು ದೇಹದಲ್ಲಿ ಅನಿಸ್ತಕ್ಕಂತ ಅವನು ಅನುತಾಪದಿಂದ ತಂದೆಯಾದ ದೇವರನ್ನ ಕೂಗುವಂಥದ್ದನ್ನ ನಾವು ನೋಡ್ತೇವೆ. ಒಂದು ವೇಳೆ ನಮ್ಮ ಜೀವಿತದಲ್ಲೂ ಕೂಡ ನಮ್ಮ ಮಕ್ಕಳಾಗಲಿ, ನಮ್ಮ ಕುಟುಂಬದವರಾಗಲಿ ಏನಾರು ಒಂದು ಪೆಟ್ಟು ಬಿದ್ದಾಗ, ಏನಾರು ಒಂದು ನಮ್ಮ ಜೀವಿತದಲ್ಲಿ ನೋವಾದಾಗ ಅಪ್ಪ ಎಂಬುದು ಕರೆಯುವಂತ ಅಥವಾ ಅಮ್ಮ ಎಂಬುದು ಕರೆಯುವಂತ ಒಂದು ಸನ್ನಿವೇಶದ ಒಂದು ಸಾಧಾರಣವಾಗಿ ಈ ಒಂದು ಮಾತುಗಳು ಬರುವಂತ ಸಹಜ ಇದೆ. ಅದೇ ಪ್ರಕಾರವಾಗಿ ತಂದೆಯಾದ ದೇವರು ಕಳಿಸಿಕೊಟ್ಟಾತನನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ, ಆ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ತಂದೆಯಾದ ದೇವರನ್ನ ಜ್ಞಾಪಿಸಿಕೊಳ್ಳುವಂಥದ್ದನ್ನ, ಆ ತಂದೆಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಒಂದು ಸಂಕಟವನ್ನ ಅಲ್ಲಿ ತೋರಿಸ್ಕೊಳ್ಳುವಂಥದ್ದನ್ನ ಹೇಳಿ, ಆದರೂ ಕೂಡ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದೇ ಆಗಲಿ ಎಂಬುದಾಗಿ ತನ್ನನ್ನು ತಾನು ಸಮರ್ಪಿಸಿಕೊಟ್ಟದ್ದು. ಅದು ಯಾತಕ್ಕೆ? ನಮ್ಮ ಈ ಎಲ್ಲ ಒಂದು ದುಷ್ಕೃತ್ಯಗಳನ್ನ, ನಮ್ಮ ಪಾಪಗಳನ್ನ ತೊಳೆದು ಪರಿಶುದ್ಧರಾಗಿ ನಮ್ಮನ್ನ ನಿರ್ಮಲ ಚಿತ್ತರನ್ನಾಗಿ, ನಮ್ಮನ್ನ ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿ ನಮ್ಮನ್ನ ಸೇರಿಸಿಕೊಳ್ಳೋದಕ್ಕೋಸ್ಕರ, ಹೇಗೆ ನಾನಿರುವ ಹಾಗೆ ನಾನು ಪರಿಶುದ್ಧರಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ಬೇಕೆಂಬ ಒಂದು ಮಹಾ ಉದ್ದೇಶದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಎಲ್ಲ ಒಂದು ಆ ಚಿನ್ನ ಹೇಗೆ ನಮ್ಮಲ್ಲಿ ಪರಿಶುದ್ಧದ ಹೊಳಪನ್ನ ಕಾಣುತ್ತದೆ, ಅದೇ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಕೂಡ ಒಳ್ಳೆ ಪರಿಶುದ್ಧದಲ್ಲಿ ಜೀವಿಸಿ ಈ ಲೋಕದಲ್ಲಿ ಬೆಳಕಾಗಿ ಪರಿಶುದ್ಧರಾಗಿ ಹೊಳಪು ಹುಟ್ಟುವ ಹಾಗೆ ನಮ್ಮನ್ನ ಇವರು ನನ್ನ ಮಕ್ಕಳೆಂಬುದಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಕ್ರಿಸ್ತಿಯ ಜೀವಿತ ನಮ್ಮಲ್ಲಿ ಇದೆ ಎಂಬುದಾಗಿ ಇತರರು ಗ್ರಹಿಸಿಕೊಳ್ಳಿಕ್ಕಾಗುವಂತೆ, ಅದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂತೋಷ ಪಡುವ ಹಾಗೆ, ಪರಲೋಕದಲ್ಲಿ ಉಲ್ಲಾಸ ಪಡಲಿಕ್ಕಾಗುವ ಹಾಗೆ ಆ ಒಂದು ನಮ್ಮ ಜೀವಿತದಲ್ಲಿ ಈ ಒಂದು ಕಾರ್ಯವನ್ನ ನಾವು ಮಾಡಿದ್ದಾನೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ಪರಿಶುದ್ಧನಾದ ದೇವರು ಪರಿಶುದ್ಧತೆಯನ್ನ ಪ್ರೀತಿಸಿದ ಯಾವುದೇ ಕಾರಣಕ್ಕೂ ನಾವು ಪರಿಶುದ್ಧತೆ ಇಲ್ಲದೆ ನಾವು ತಂದೆ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಪ್ರಕಟಣೆ 4ನೇ ಅಧ್ಯಾಯ ಪ್ರಕಟಣೆ ಇಲ್ಲಿ ನೋಡಿ, 4ನೇ ಅಧ್ಯಾಯ 4ನೇ ವಚನ. ಇಲ್ಲಿ ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪರಲೋಕದಲ್ಲಿ ಇರ್ತಕ್ಕಂಥ ದೇವರ ಸಾನ್ನಿಧ್ಯವ ಅಂದ್ರೆ ಆತನ ಇರುವಂತ ಸ್ಥಳ ಹೇಗಿರ್ತದೆ ಎಂಬುದಾಗಿ ನಾವು ಈ ಅಧ್ಯಾಯದಲ್ಲಿ ನಾವು ನಿಜವಾಗಿ ಚೆನ್ನಾಗಿ ಗ್ರಹಿಸಬಹುದು. 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಹೀಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನ ಸುತ್ತಲೂ 24 ಸಿಂಹಾಸನಗಳಿದ್ದವು. ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗಳು ಹೊರಡುತ್ತಿದ್ದವು. ಅದರ ಮುಂದೆ ದೇವರು 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕವಾಗಿ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿಸುತ್ತಿತ್ತು. ಹೀಗೆ ಅವರು ಇರುವ ಸ್ಥಳದಲ್ಲಿ ಹೇಗೆ ಇತ್ತು ಎಂಬುದಾಗಿ ನಾವು ನೋಡುವಾಗ, ಗಾಜಿನ ಸಮುದ್ರ, ಆ ಪ್ರದೇಶ ಒಂದು ಗಾಜಿನ ಸಮುದ್ರ, ಇಡೀ ಮಂದಿರವಲ್ಲ ಗಾಜಿನ ಮೇಲೆ ಹೇಗೆ ಸಮುದ್ರ ಹೇಗೆ ನೀರು ನಿಂತಿರ್ತದೋ ಅದೇ ಪ್ರಕಾರ ಆ ಗಾಜಿನ ಸಮುದ್ರದ ಇರ್ತಕ್ಕಂಥ ಒಂದು
ಆ ಸ್ಥಳ ನಿವಾಸ ಆಗಿತ್ತು ಎಂಬುದಾಗಿ ವಾಕ್ಯದ ಮುಖಾಂತರ ನೋಡ್ತೇವೆ. ಹೌದು, ಆ ಒಂದು ಸಿಂಹಾಸನ ಯಾವ ರೀತಿ ಇತ್ತು, ಆ ಸಿಂಹಾಸನ ಮೇಲೆ ಕೂತಿದಂತ ನಮ್ಮ ತಂದೆಯ ದೇವರು ಹೇಗೆ ಇದ್ದನು, ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು, ಸಿಂಹಾಸನ ಪಕ್ಷ, ಹೀಗೆ ನಾವು ಇದೆಲ್ಲ ಆತನ ಪರಿಶುದ್ಧತೆಯನ್ನು ನಾವು ನೋಡ್ತೇವೆ. 24 ಮಂದಿ ಸಿಂಹಾಸನಗಳಿದ್ದವು. ಸಿಂಹಾಸನ ಶುಭ್ರ ವಸ್ತ್ರಗಳನ್ನ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. 24 ಹಿರಿಯರು ಕೂಡ ಆತನನ್ನು ಪರಿಶುದ್ಧನು 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 ಎಂಬುದಾಗಿ ವಿಶ್ರಮಿಸಿದೆ. ಇಲ್ಲಿ ನಾವು ಮುಂದೆ ನೋಡ್ತೇವೆ, ಮೊದಲನೇ ಜೀವಿಯು ಸಿಂಹಾಸನದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯು ಮನುಷ್ಯನ ಮುಖದಂತಿತ್ತು, ನಾಲ್ಕನೇ ಜೀವ ಹಾರುವ ಗರುಡದಂತಿತ್ತು. ಆ 4 ಜೀವಿಗಳು ಒಂದೊಂದು 6 ರೆಕ್ಕೆಗಳಲ್ಲಿ ಇದ್ದವು. ಆ ಜೀವಿಗಳು ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಜೀವಿಗಳು ಹಗಲಿರಲು ವಿಶ್ರಮಿಸಿಕೊಳ್ಳದೆ. ಆ 4 ಜೀವಿಗಳ ಒಂದು ವಿಶೇಷತೆ ಏನೆಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಆ 4 ಜೀವಿಗಳು ವಿಶ್ರಮಿಸಿಕೊಳ್ಳದೆ ಆತನು ಪರಿಶುದ್ಧನು ಪರಿಶುದ್ಧನು. ಮುಂದೆ ನಾವು ನೋಡ್ತೀವಿ, ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಆತನ ಪರಿಶುದ್ಧಕ್ಕೆ ವರ್ಣಿಸಲು ಅಸಾಧ್ಯವಾದ ವಾಕ್ಯವೂ ಆಗಿದೆ. ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ಕಾಲದಲ್ಲಿ ಇರುವಂತವನು ಎಂದು ಯುಗಾಂತರಗಳಲ್ಲಿ ಜೀವಿಸುವನಾಗಿ ಸಿಂಹಾಸನ ಮೇಲೆ ಕೂತಿರುವ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತೆ ಸಲ್ಲಿಸುವ ಹಾಗೆ 24 ಮಂದಿ ಹಿರಿಯರು ಸಿಂಹಾಸನ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ಕಿರೀಟಗಳ ಸಿಂಹಾಸನದ ಮುಂದೆ ಹಾಕಿ, ನಮ್ಮ ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿದಾತನು ನೀನೆ, ಎಲ್ಲವೂ ನಿನ್ನ ಚಿತ್ತದಲ್ಲೇ ಇದ್ದವು, ನಿನ್ನ ಚಿತ್ತವೇ ನಿರ್ಮಿತವಾದವು. ಯುಗಾಂತರಗಳು ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ದೇವರ ಒಂದು ಪರಿಶುದ್ಧತೆಯನ್ನ ಆ ಜೀವಿಗಳು ಯಾವ ರೀತಿಯಲ್ಲಿ ವಿಶ್ರಮಿಸಿಕೊಳ್ಳದೆ ಹಗಲಿರಲು ಆತನನ್ನ ಆರಾಧಿಸ್ತಿದ್ದವೋ, ಆತನನ್ನ ಮಹಿಮೆ ಪಡಿಸ್ತಿದ್ದವೋ, ಆತನನ್ನ ಘನಪಡಿಸ್ತಿದ್ದವೋ ಎಂಬುದಾಗಿ ವಾಕ್ಯದಲ್ಲಿ ನಾವು ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ವರ್ತಮಾನ ಭೂತ ಭವಿಷ್ಯತ್ಗಳಲ್ಲಿ ಆತನ ಎಂತ ಸರ್ವಶಕ್ತನು, ಯುಗಾಂತಗಳಲ್ಲಿ ಜೀವಿಸುವ ಆತನು ಮಾನ ಪ್ರಭಾವಗಳಿಂದ ಸಿಂಹಾಸನಗಳಿಂದ ಕೂತು ರಾಜಾಧಿಕಾರದಲ್ಲಿ ಇರ್ತಕ್ಕಂಥ ನಮ್ಮ ತಂದೆಯ ದೇವರು, ನಾವು ಆತನನ್ನ ಆರಾಧಿಸ್ಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಗಾಗೆ ನಾವು ಆಗ್ಲಿಕ್ಕಾಗುವಂತೆ ನಮಗೆ ಕೃಪೆ ಮಾಡಲಿ. ಹಾಗೂ ಆತನು ಯಾವಾಗಲೂ ಯುಗಾಂತರಗಳಿಗೂ ಜೀವಿಸುವ ಆತನು ಕೆಲವೇ ಕಾಲದಲ್ಲಿ ಹುಟ್ಟು ಸಾಯುವಂತ ನಮ್ಮ ದೇವರಲ್ಲ, ಸದಾಕಾಲನು ಯುಗಾಂತರ ಈ ಒಂದು ಭೂಮಂಡಲವು ನಶಿಸಿ ಹೋದರೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ದೇವರು ಶಾಶ್ವತವಾಗಿರುವಂತ ನಮ್ಮ ಪರಾಕ್ರಮೆಯ ದೇವರು, ಜೀವವುಳ್ಳ ದೇವರು. ಆ ದೇವರನ್ನ ನಾವು ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಹೇಗೆ ಆ ಒಂದು 4 ಜೀವಿಗಳು 24 ಹಿರಿಯರು ಹೇಗೆ ಆರಾಧಿಸ್ತಿದ್ದಾರೋ ಅದೇ ಪ್ರಕಾರ ಆತನ ಪರಿಶುದ್ಧತೆಯನ್ನ, ಆತನ ಮಹಿಮೆಯನ್ನ, ಆತನ ಎಷ್ಟು ಪರಾಕ್ರಮಿ, ಎಷ್ಟು ಸರ್ವಶಕ್ತನು, ಆತನ ಹುದ್ದೆ, ಆತನ ಇರ್ತಕ್ಕಂಥ ಒಂದು ಪ್ರಭಾವ ಮಾನ ಪ್ರಭಾವಗಳನ್ನು ನಾವು ಗ್ರಹಿಸಿಕೊಂಡವರಾಗಿ ಆತನನ್ನ ಯುಗಾಂತರಕ್ಕೂ ನಾವು ಇರುವಂತಹ ದೇವರನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆತನನ್ನ ಸದಾ ಆರಾಧಿಸ್ತಾ ನಮಗೆ ದೇವರನ್ನೇ ನಾವು ಅಂಗೀಕರಿಸಿಕೊಂಡವರಾಗಿ ನಮ್ಮ ದೇವರನ್ನ ಯಾವಾಗಲೂ ಇತರರಿಗೆ ನಾವು ತಿಳಿಸುವ ಆತನ ಪರಿಶುದ್ಧತೆಯನ್ನು, ಆತನ ಪ್ರಭಾವವನ್ನು ನಾವು ತಿಳಿಸಿ ಅದರಲ್ಲಿ ನಾವು ಸಂತೋಷಪಟ್ಟು ಕರ್ತನಾದ ದೇವರಿಗೂ ನಮ್ಮ ತಂದೆಯ ದೇವರಿಗೂ ಕೂಡ ನಾವು ಮಹಿಮೆ ಪಡಿಸ್ಲಿಕ್ಕೆ, ಅದರಿಂದ ನಾವು ಆತನಿಗೆ ಸಂತೋಷವುಳ್ಳವರಾಗಿ ಆತನ ಪ್ರತ್ಯಕ್ಷತೆಯನ್ನು ನಾವು ಕಾಣ್ಲಿಕ್ಕಾಗುತ್ತೆ ಮಾಡ್ತಾ ಬರ್ಬೇಕಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾನು ಬೇಡ್ಕೊಳ್ಳೋನಾಗಿದ್ದೇನೆ. ಹೇಗೂ ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ.